ಕಣಪ್ಪ. ಎಲ್ಗೋಗಿದೆ? ಎಲ್ಲೂ ಇಲ್ಲ ಕಲ್ಲವ. ಅಯ್ಯೋ ಹಂಗೆ ಒಂಚೂರು ತಿರ್ಗಾಡ್ಕೊಂಡು ಮೀನ್ಗಿನ್ ಸಿಕ್ಕವ ಅಂತ ನೋಡ್ಕೊಬರಕ್ಕೆ ಅಂತ ಹೋಗಿದೆ ಕಲ ಕೆರೆ ತಕ್ಕೆ. ಬಡಿಯಕ್ಲಿ ಇವತ್ತು ಬಲೆನೇ ಬಿಟ್ಟಿಲ್ಲ, ಶನಿವಾರ ಅಲ್ವಾ. ಯಾರು ತಿನ್ನಕ್ಕಿಲ್ಲ ಅಂದ್ಬಿಟ್ಟು ಬಿಟ್ಟಿಲ್ಲ. ನಾಳೆ ಕೊತ್ಲಂತೆ ಎತ್ತಾರಂತೆ, 5 ಗಂಟೆ ರಾತ್ರಿಗೆ ಎತ್ತುತ್ತೀವಿ, ಬಂದ್ಬಿಡು ರಾಮಣ್ಣ ಅಂತ ಅಂದರು. ಯಾವ ಮೀನು ಬೇಡ ಏನು ಬೇಡ ಸುಮ್ಮನಿರಪ್ಪ. ಇವತ್ತು ಶನಿವಾರ ನಾನು ಉಣ್ಣಕ್ಕೂ ಇಲ್ಲ ಕಣ. ಎಂತೆ ಮೀನು ತಂದಿಯೇ? ನನಗೆ ಹೋಗ್ಬೇಕು ಕಣ. ಅವ್ವ ಸುಮ್ಮನಿರು ನೀನು, ಏನು ಹಿಂಗೆ ಅಡಿಗೆ ನೀನು ಅಲ್ಲ. ಸುಮ್ಮನಿರ್ಲ ಆಯಿತು, ಹೋಗು ಸುಮ್ಕಿರು. ಏನು 6 ತಿಂಗಳಾಗದೆ ಮಗಳೇ, 6 ತಿಂಗಳಿಂದ ಬಂದಿಲ್ಲ, ಈಗ ಬಂದಿದ್ದಿ. ಏನು ಒಂದಿಷ್ಟು ತಡ ಬಿಡ್ರಿ ಏನಂತೆ. ಅಪ್ಪ ನಿಂಗೆ ಗೊತ್ತಾಯ್ಕಲ್ಲ ಸುಮ್ಮನಿರು. ಅವರು ಗಿಂಜಾಡ್ತಿರು ಬರ್ಬೇಕಾರ್ಲೇ. ಈ ವಾತಾವರಣ ಹೋಯ್ತೀನಿ ನಾನು ಅನ್ನಿಲ್ವಾ 5 ಗಂಟೆ ಬಸ್ಗೆ. ನಾಷ್ಟ ಮಾಡ್ಕೊಂಡು ಹೋಗು ಅಂತ ಉಳಿಸ್ಕೊಬಿಟ್ಟು ಈಗ ನೋಡಿದ್ರೆ ಹಿಂಗಂತ ಇದೆಯಲ್ಲ ನೀನು. ಇನ್ನೊಂದ್ಸತಿ ಬರ್ತೀನಿ ಸುಮ್ಕಿರು, ಕೆಲಸ ಮುಗಿಲಿ. ಅದೇನು ಮೆಣಸಿಗೆ ಸೊಸೆ ತಂದು ಮಡಗಿದಾರ ಹೆಂಗೋ. ತತ್ತೀನಿ ಅಂತ ಕುಂತಿದ್ರು. ನಾನು ಫೋನ್ ಮಾಡಿದೆ, ಸ್ವಿಚ್ ಅಪ್ಪು ಅಂತ ಅಂತೂ ಇನ್ನೊಂದ್ಸತಿ ರಿಂಗ್ ಆಯ್ತು, ಎತ್ತನಿಲ್ಲ. ನನ್ನ ನಂಬರ್ ನೋಡ್ಬಿಟ್ಟು ಎತ್ತುತ್ತೆ ಅಲ್ಲ. ಹಂಗುವೆ ಮೀನಾಕ್ಷಿಗೂ ಮಾಡಿದೆ, ಕ್ಯಾನ್ ಆಡ್ಕೊಂಡು ಹೋದ್ನಂತೆ. ಇನ್ನೂ ಬಂದಿಲ್ಲ, ಹಂಗೆ ಹಿಂಗೆ ಅಂದ್ಕೊಂಡು ಅದೇ ಯಾವ ಗಾಚಾರ ಸುಮ್ಮನಿರಪ್ಪ ತಾಗೆ. ಬರ್ತೀನಿ ಇನ್ನೊಂದ್ಸತಿ, ಬರ್ತೀನಿ ಸುಮ್ಕಿರು. ಮಗಳೇ ನನ್ನ ಮಾತ ಕೇಳು. ಈಗಿದ್ದವರು ಈಗಿರಕ್ಕಿಲ್ಲ, ನಾನು ಜೀವ ಕಾಯ್ಕಿಲ್ಲ. ನಾನು ಗಂಗೆಗೂ ಫೋನ್ ಮಾಡೀನಿ, ನಾಳೆಗೆ ಬಾ ಅಂದ್ಬಿಟ್ಟು ಬರ್ತೀನಿ ಅಂತ ಅಂದವಳೆ. ಇವತ್ತೊಂದು ದಿವಸ ಕಣ್ಣು ಮುಚ್ಕೊಂಡು ಸುಮ್ಮನಿದ್ಬಿಡು, ನಿಂದ ಅಮ್ಮಯ್ಯ ಅಂತೀನಿ. ಅಪ್ಪ ನನ್ನ ಅತ್ತೆಗೂ ಹೇಳಿಲ್ಲ, ಹಂಗೆ ಬಂದೀನಿ. ಅದು ಏನು ಅನ್ಕೊಂಡಾರ ಏನೋ. ಸುಮ್ಮನಿರೋದು ಯಾವ ಗಾಚಾರ ಮೊದಲೇ ನನ್ನ ಗಾಚಾರ ಸರಿಯಿಲ್ಲ, ಸುಮ್ಕಿರಪ್ಪ. ವಾ ಸುಮ್ಮನಿರು. ಯಾಕೆ ಏನಂತೆ ಬಂದ್ರೇನಂತೆ? ಈಗ ನಾವೇನು ನಿನ್ನ ಮಾರ್ಬಿಟ್ಟಿದ್ದಾವ ಅವ್ರಿಗೆ? ಕಾಸು ಎಷ್ಟು ಕಾಸು ಕೊಟ್ಟು ತಗೊಂಡಿದ್ದಾರೆ ಅವರು. ಆದವಳೆ ಸರಿ, ಏನು ಸುಮ್ಮನಿರ್ಲ ನೀನು, ಸುಮ್ಮನಿರು ನೀನು. ಹಂಗಂದ್ರೆ ಆಯಿತು. ಏನು ನೀನು ಇಷ್ಟು ವರ್ಷ ಆಗೋದು ಮದುವಾಗಿ ಇನ್ನೂ ನಿಮ್ಮ ಅತ್ತೆಗೆ ಎದ್ರಕ ಕೂತ್ಕೊಂಡ್ರೆ ಅದದ? ಅಯ್ಯೋ ಅಪ್ಪ ಸರಿಲ್ಲ ಸುಮ್ಮನಿರು. ಬಾಯಿ ಬಂದು ಮತ್ತೆ ಬಾಯಿನೇ ಕಡಿಸ್ತಾರ, ಅದು ಯಾಕಬೇಕು? ನಾನು ನಿನ್ಗೆ ಹುಷಾರಿಲ್ಲ ಅಂದಿದ್ಕೆ ಈಗ ಬಂದಿದ್ದು ಕಣಪ್ಪ. ನೋಡ್ದ ಹೆಂಗಂತಿದಿ ಅಂತ. ಹಿಂಗೆ ನೀನು ಬರೋದು ಬಿಲ್ಕುಲ್ ಹೋಗಕ್ಕೆ ಕೂಡ್ದು ಇವತ್ತು ನೀನು. ಸುಮ್ಮನಿದ್ಬಿಡು ನೀನು. ಮೀನ್ಗೆ ಹೇಳಿವ್ನಿ, ಒಂದು 5 kg ಮೀನು ಕೊಡುವಂತವ. ಒತ್ಲಂತೆ ಅಡುಗೆ ಮಾಡ್ಕೊಂಡು ಉಣ್ಕೊಂಡು ಮಧ್ಯಾಹ್ನ ಉಣ್ಣು. ಮಧ್ಯಾಹ್ನ ಮೇಲೆ ಹೋಗು. ಗಂಗೆನೂ ಬರೋಕೆ ಹೇಳ್ತೀನಿ, ಫೋನ್ ಮಾಡ್ತೀನಿ. ಅಯ್ಯೋ ಬೇಕಾರೆ ಅವಳು ಮಾಡಿಕ್ಕಿಯಪ್ಪ. ನನ್ಗೆ ಬೇಡಕ್ಕ ಸುಮ್ಕೆ, ನಾನು ಹೋಯ್ತೀನಿ. ಅದು ಯಾವ ಗಾಚಾರ ನನಗೆ ಯಾಕೋ ಮುನ್ಸಿಗೆ ಸಮಾಧಾನ ಇಲ್ಲ. ಯಾವಾಗ ಬರಲಿ ನಿಂದು ಬರೀ ಇದೆಯಾ, ಸುಮ್ಮನಿರು. ತಲೆಗೆಡ್ಸ್ಕೊಬೇಡ ನೀನು. ಹಂಗೆ ದುರ್ಕೊಂಡು ಕೂತ್ಕೊಂಡ್ರೆ ಅದವ. ಹೂವು ಇಲ್ಲವ? ಚೆನ್ನಾಕ ಬನ್ನಿ. ಎಲ್ಗೋಯ್ತವ ಹೂವು? ಹೂವು ಅದೆಲ್ಲ ತಗೋಯ್ತು. ನೋಡ್ ಚೆನ್ನಕ್ಕ, ಮೀನ್ಗೆ ಔಟ್ ಬಂದೀವ್ನಿ, ಒಂದು 5 kg ಮೀನು ತಗೊಳ್ಳೋದ ಅಂದ್ಬಿಟ್ಟು ಹೋಯ್ತೀನಿ ಅಂತ ನಿಂತವಳೆ. ಅಯ್ಯೋ ಇರು ಮಗ ಇರು. ಯಾಕೆ ನೋಡಿ, ಇದಕ್ಕೆ ನಾನು ನೆನ್ನೆ ಹೋಗ್ಬೇಕಾಗಿತ್ತು ನಾನು. ಇರು ಬೆಳಿಗ್ಗೆ ಹೋಗುವೆ ಅಂದ್ಬಿಟ್ಟು ಇವತ್ತು ನಾಳಿಕೆ ಅಂತವ್ರೆ. ನಾಳೆಗೆ ಮೀನು ತಗೊಳ್ಳೋದು ಯಾವಾಗ, ಉಜ್ಜೋದು ಯಾವಾಗ, ಮಾಡೋದು ಯಾವಾಗ, ಉಂಡ್ಬಿಟ್ಟು ಹೋಗೋದು ಯಾವಾಗ? ನಾನು ಅಲ್ಲಕ್ಕ ನಮ್ಮ ಮನೇಲಿ ಗಂಡು ಮಕ್ಳವ್ರೆ, ಸೊಸೆರ್ ಅವ್ರೆ. ಏನು ಹಿಂಗೆ ಅಡಿಗೆ ನೀನು? ಸರಿ ಕಂದ್ಬಿಡು. ಸುಮ್ಮನಿರು ಮಗ, ಸುಮ್ಮನೆ ನೀನು. ಜಾಸ್ತಿ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ, ಮಾಡ್ಕತ್ತ ಸುಮ್ಕಿರು. ಅಯ್ಯೋ ನಿಮಗೆ ಗೊತ್ತಲ್ಲ ನಮ್ಮ ಅತ್ತೆ ಹೆಂಗೆ ಅಂತವ, ಬೋಯ್ತಾರೆ. ಆಮೇಲೆ ಇತ್ತಿತ್ತಿಲ್ಲ. ಇನ್ನು ಬರೋದು ಎಷ್ಟೊತ್ತದ ಹೊಲ್ತಾವಿಂದ ಅನ್ಕೊಂಡು ಬಂದ್ಬಿಟ್ಟೆ, ಹೇಳನೂ ಇಲ್ಲ. ಇನ್ನು ಅದೆಷ್ಟು ಗಿಂಜಾಡ್ತಾ ಕುಂತಿದ್ದದು. ಅವಳು ಗಿಂಜಾಡ್ಬೇಕು, ಸುಮ್ಮನಿರು ನೀನು. ಅಯ್ಯೋ ಸುಮ್ಮನಿರು. ಮಾದೇವ್ನಿಗೆ ಫೋನ್ ಮಾಡಂಗ ನೋಯ್ಯ ಹಿಂಸೆ ಮಾಡ್ತದೆ. ಇದ್ಬಿಟ್ಟು ನಾಳೆಗೆ ಬರ್ತೀನಿ ಅಂದ್ಬಿಟ್ಟು ನಿನ್ನ ಗಂಡು ಮಕ್ಳೇನು ಕೇಳ್ತಿದ್ರ? ಅಯ್ಯೋ ನನ್ನ ಮಕ್ಕಳು ಏನು ಅನ್ನಕ್ಕಿಲ್ಲ. ಅಯ್ಯೋ ಇರವ ಹೋಗವ ಅಂತವೆ. ಅಯ್ಯೋ ನಾನು ಮೆಣಸಿಗೆ ಸೊಸಿಗೆ ತತ್ತೀನಿ ಅನ್ಕೊಂಡು ಅವರು ತಂದೆ ಐತಿತ್ತಿಲ್ಲ, ಬರಂಗಿತ್ತಿಲ್ಲ. ನನಗೂ ಕಣ್ ಸರಿ ಇಲ್ವಾ, ನಮ್ಮ ಹೂವು ಬೇರೆ ಅಪ್ಪನಿಗೂ ಸರಿಲ್ಲ ಅಂದ್ಬಿಡ್ತಾ ನೋಡ್ಕೊ ಹೊಂಟೋಗೋದ ಅಂತ ಹಂಗೆ ಬಂದೆ. ಮೆಣಸಿಗೆ ಸೊಸಿ ನೆಡ್ಸ್ಬೇಕು. ಅಯ್ಯೋ ಕಟ್ಕೊಂಡು ನಡೆಸ್ತಾರೆ ಹಾಕು. ಏನು ಇವತ್ತು ಒಂದು ದಿವಸ ಇದ್ದು ನಾಳಿಕೆ ಏನು ಈಗ ಹೋಗಿ ಏನವ ಮಾಡ್ತಿದೆ? ಹೋಗಿ ಮನೆ ಕಳದೆಯ ಬೆಳಕಾಗಂಟೆ ಏನು ಸುಮ್ಕಿರು. ಎದ್ದು ಒತ್ಲಂತೆ 5 ಗಂಟೆ ರಾತ್ರಿಗೆ ಇಟ್ಕೊಡ್ತೀನಿ, ಬಲೆ ಎತ್ತುತ್ತೀವಿ ಅಂದವ್ರೆ. ಹಂಗೆ ಅಲ್ಲೇ ಒಂದು 50 ರೂಪಾಯಿ ಕೊಟ್ಬಿಟ್ಟು ಉಜ್ಜಿಸ್ಕೊಂಡು ನೀಟಾಗಿ ಉತ್ತಾನ ಅವನು. ಉಜ್ಜಿಸ್ಕೊಂಡು ತತ್ತೀನಿ. ಬರೋದು ಕಾರಾಗಿರ ಆಡ್ಸ್ಕೊಂಡಿರಿ, ಹುಳಿ ಮಾಡಿಸಿರಿ, ತಂದು ಮೀನು ಹಾಕ್ತೀವಿ, ಉಣ್ಕೊಂಡು ತಿನ್ಕೊ ಹೋಗಿವು. ಏನು ತಳಾರ್ಕೆ ಹೋಗೋದು ಏನಂತೆ? ಆರ್ಮಿ ಹೋಗೋದು ನಿನ್ನ ಗಂಡ ಏನು ಯಾವಾಗೂ ಇಲ್ದವ್ದು ಏನು ದಬಾಕನಂಗಾಡ್ತಾನೆ. ಕೂತ್ಕೋ ನೀನು. ಇರು ಕೆಂಪಿ, ಇರು ಮಗಳೇ ಹೋಗುವಂತೆ. ಏನು ಅಯ್ಯೋ ಯಾವತ್ತು ಇದ್ದಿದ್ದೆ ಸುಮ್ಮನಿರ್ತಾಯಿ, ಹೋಗಿವಂತೆ. ಇನ್ನು ಯಾವ ಕಾಲ್ವ ಬರೋದು? ಸುಮ್ಮನಿರು. ಅದಕ್ಕೆ ಚೆನ್ನಕ್ಕ ನಾನು ಹೇಳ್ತಿರೋದು. ಅವ್ವ ಹೋಗು, ಚೆನ್ನಕ್ಕನಿಗೂ ನನಗೂ ಒಂದು ಚೂರು ಕಾಪಿ ಮಾಡ್ಬಿಡ್ಲ. ಸರಿ ಮಡಗ್ತೀನಿ. ಅಯ್ಯೋ ಬೇಡ ಅವ ಕುತ್ಕೋತಾಯಿ. ಸುಮ್ಮನಿರ ನನ್ ಬೇಡಕ ಸುಮ್ಕಿರ್. ನನಗೆ ನಾನು ಕುಡಿಯಕ್ಕಿಲ್ಲ ಕಣ ಈಗ. ಅಯ್ಯೋ ಸುಮ್ನೀರು ಪುಣ್ಯ ಹಾಕಿತ್ತೀನಿ. ನೀನು ಒಬ್ಳೆ ಕುಡಿತಿದ್ದ, ನಾನು ಹೊಸಿ ಕುಡಿತೀನಿ ಸುಮ್ಕಿರ್. ನಿನ್ನ ನಾವೇಲಿ ನಮ್ಮ ಹೊಟ್ಟೆ ಬಂದ್ರೆ ಅದಕ್ಕೂ ಗಿಂಜಾಡ್ತಾಳೆ. ಟೀ ಅಂತ ಗಳಗ ಕುಡಿತಾನೆ ಅಂತ.
ಈಗ ನೀನು ಒಂಚೂರು ಕುಡಿದ್ರೆ ನಿನ್ನೆ ಮೇಲೆ ನಾನು ಒಂಚೂರು ಕುಡ್ಕೊತೀನಿ. ಓಹೋ ಸರಿ ಕಣಣ್ಣ. ಓಲೆ ಕೆಂಪಿ ಒಂಚೂರು ಮಾಡ್ಬು. ಸರಿ ಆಯ್ತು. ಅಲ್ಲ ಕಣ ನಿಜವಾಗ್ಲೂ ನಮ್ಮ ಕೆಂಪಿ ನೋಡೋದು ನನಗೆ ಭಾಳ ಖುಷಿ ಆಯ್ತದೆ ಕಣಣ್ಣ. ಕಾರಣ ಯಾರು ಇವತ್ತಿನ ಕಾಲದಲ್ಲಿ ಅತ್ತೆಯರ್ಗೆ ಎತ್ಕೊಂಡು ಕೂತ್ಕೊಂಡರು ನೋಡಿ, ಎಷ್ಟು ಭಯ ಭಕ್ತಿಲ್ಲ ಅವಳೆ ಅಂತ. ಏಯ್ ನನ್ನ ಮಗಳು ಅಕ್ಕ ಚಿನ್ನ ಕನಕ ಚಿನ್ನ. ನನ್ನ ಮಗಳು ಚಿನ್ನದಂತೆವಳು. ಆದರೆ ಆ ಬಡ್ಡಿ ಹಾಕೊಳಗೆ ನನ್ನ ಮಗಳು ಬೆಲೆ ಗೊತ್ತಿಲ್ಲ. ಇವಳು ಹಿಂಗೆ ಎದುರ್ಕತ್ತಾಳಲ್ಲ, ಅವಳು ಗೌರವ ಕೊಡಬೇಕು ಅಂತ ಎದುರ್ಕತ್ತಾಳೆ ಅನ್ಕೋ. ಅವರು ಜಬರ್ದಸ್ತು ಅವ್ರದ್ದು. ಎದುರಿಸ್ಬೇಕು, ನಾವು ಎದುರಕ್ಕೆ ಭಯದಲ್ಲಿ ಇಡಬೇಕು ಅಂತ ಅವ್ರದ್ದೇ ಒಂಥರ ಏನವ ಮಾಡಿ. ಅಯ್ಯೋ ಹಂಗಿರತ್ತೇಣ ಅಂತ ಅತ್ತೆ ಕುಟ್ಟೆ ಬಾಲ್ಟ ಮಾಡೋಳ ಕೆಂಪಿ. ಇನ್ನು ಅವನಿನ ಅಳಿಮಯ್ಯ ಅವನಿನ ಯಾರವಾಗಿದ್ನ ಯಾವ್ಯಾವ ಥರ ಪಾಪ ಬೆಣ್ಣ ಒಟ್ಟಿಗೆ ಗೋಳೆ ಕಣ. ನನ್ನ ಮಗಳ ಪರಿಸ್ಥಿತಿ ಅನ್ಸ್ಕೊಂಡ್ರೆ ಹೊಟ್ಟೆ ಉರಿದೋಯ್ತದೆ ಕಚ್ಚನಕ, ಹೊಟ್ಟೆ ಉರಿದೋಯ್ತದೆ. ಮದುವೆ ಮಾಡ್ದಾಗ 12 ವರ್ಷ ನಮ್ಮ ಹೊಟ್ಟಿ ಮುಂಡೆಗೆ ಬಡ್ಕೊಂಡೆ. ಬೇಡ ಬೇಡ ನನ್ನ ಮಗಳು ತಗೊಂಡೋಗಿ ಸಿಕ್ಸ್ಬೇಡ ಅಂದ್ಬಿಟ್ಟು ಬಡ್ಕೊಂಡೆ ಕನಕ. ಏನು ಮಾಡಿ ಅಕ್ಕ. 30 ಎಕರೆ 40 ಎಕರೆ ಬೇಕು ಸುಳ್ಳು ಹೇಳ್ಕೊಬಂದ್ರು ಅಂತ ಈ ಮುಂಡೆ ಆಸ್ತಿ ಬದುಕೋಸ್ಕರ ಈಗ ಮಾಡ್ಬಿಟ್ಲು. ನನ್ನ ಮಗಳನ್ನ ತಗೊಂಡೋಗಿ ಸಿಕ್ಸ್ಬಿಟ್ಟು ಇವತ್ತು ಕಣ್ಣು ಬಾಯಿ ಬಿಡಂಗೆ ಆಗದೆ. ನನ್ನ ಮಗಳಿಗೆ ಈ ಮನೆಗೆ ಶ್ವಾಸ ಬಂದ್ರೂ ನೆಮ್ಮದಿ ಇಲ್ದಂಗೆ ಆಗದಲ್ಲ. ಹೇಳು ನೀನೇ. ಅಯ್ಯೋ ಎಲ್ಲ ಹಣೆ ಬರೋಣ, ಏನು ಮಾಡೋಕ್ಕಾಗದಣ್ಣ. ಈಗ ನಮ್ಮೇಣ್ಣ 10 ಜನ ಕೇಳಿದ್ರೆ ಹೋಗ ಕುಡ್ಕ ನನ್ನ ಮಗನ ಮಾಡ್ಬಿಟ್ಟು ಏನು ಅದ್ ನೋವು ಅಂತಾನೆ ಅದೇ ನಾಟಕನೇ ಆಡೋನು ಇಲ್ಲ ನಿಜಕ್ಕೆ ನೋಡೋದು ಗೊತ್ತಿಲ್ಲ. ಯಾವ ಹಾಸ್ಪಿಟ್ಲಿಗೆ ಹೋಗ್ಲಿ ಎಲ್ಲ ನಾರ್ಮಲು ರಿಪೋರ್ಟ್ ಅದಾವ. ಏನು ಮಾಡಿಯೇ ಏನಣ್ಣ ಮಾಡಿ ಹಿಂಗಾದಾಗ ಹಂಗೆ ನಮ್ಮ ಮನೆದೇ ಹತ್ತಿದ್ದು ಕಣಣ್ಣ. ಅಯ್ಯೋ ನಮ್ಮ ಅತ್ತೆ ಮಗ, ನಮ್ಮ ಅತ್ತೆ, ನಮ್ಮ ಮಾವ ಎಲ್ರಿಗೂ ಇಷ್ಟವೇ ಮಾಡ್ಕೋಬೇಕು ಅಂತ ಈಗ ಹಿಂಗಿರೋದು ಆಗೋದು ಚೆನ್ನಾಗಿತ್ತಿಲ್ಲ ಅಣ್ಣ. ನಾನು ಹಿಂಗೆ ಈಗ ಹೊಲ ಮನೇಲಿ ಕೆಲಸ ಮಾಡಿ ಹಿಂಗೆ ಆಗಿರೋದು. ಏನು ನೀರು ಇಕ್ಕೊಂಡು ನಿಂತ್ಕೊಬಿಟ್ರೆ ಅಣ್ಣ, ಏನು ಆ ಪಾಟಿ ಕೆಂಪಕ್ಕೆ ತಲೆ ಕೂದಲು ಅಷ್ಟು ಉದ್ದ ಇತ್ತು. ಅಷ್ಟ್ರ ಮಟ್ಟಿಗಿತ್ತು ಕಣಣ್ಣ, ಅಷ್ಟ್ರ ಮಟ್ಟಿಗಿದ್ದೆ ನಾನು. ಆಗ ನಮ್ಮ ಅತ್ತೆ ಮತ್ತು ಮಾವ ಇವರೆಲ್ಲ ಬಂದು ಹೆಣ್ಣು ಕೇಳಿದ್ರು. ಕರ್ಗವನೆ ಅಂದ್ಬಿಟ್ಟು ಮಾಡಿ ನಮ್ಮ ಮನೇಲಿ ಬದುಕು ಬಾಡು ಹೊಸೈತಿತ್ತಿಲ್ಲ. ಇಷ್ಟು ಚೆನ್ನಾಗಿರೋಲ್ಲ ನನ್ನ ಮಗಳನ್ನ ತಗೊಂಡೋಗಿ ನಾನು ಮಾಡ್ಬೇಕದ. ನನ್ನ ಮಗಳು ಚೆನ್ನಾಗವಳೆ, ಚೆನ್ನಾಗಿರೋ ಗಂಡು ಮಾಡಬೇಕು ಅನ್ಕೊಂಡಂಗೆ ಮಾಡಿಬಿಟ್ಟು ಇವತ್ತು ಯಾವ ಥರ ವನವಾಸ ಹತ್ತಿದವು. ಏನು ಮಾಡೋಕ್ಕಾಗಿಲ್ಲ ಕನಕ. ಒಟ್ಟಿನಲ್ಲಿ ನನ್ನ ಮಗಳಿಗೆ ತಲೆ ಮೇಲೆ, ನಮ್ಮ ಹೊಟ್ಟೆಯೊಳ ತಲೆ ಮೇಲೆ ಚಪ್ಪಡಿ ಕಾಲು ಎಳ್ದ್ಬಿಟ್ಲು. ಏನು ಮಾಡೋಕ್ಕಾಗಿಲ್ಲ ಅಣ್ಣ, ನನ್ನ ತಂದಿರೋ ಹಣೆ ಬರ. ಈಗ ನನ್ನ ಮಗಳ ಪರಿಸ್ಥಿತಿನೂ ನನ್ನಂಗೆ, ನನ್ನ ಪರಿಸ್ಥಿತಿನೂ ಹಿಂಗೆ. ನಮ್ಮ ಹೊಟ್ಟೆಯವ್ರದ್ದೇನು ತೊಂದರೆ ಇಲ್ಲ. ಒಟ್ಟಿಗೆ ಇಟ್ಟು ಬಟ್ಟೆಗೆ ಯಾರೋ ಕೂಲಿ ಮಾಡ್ಕೊಂಡೆ ತಿನ್ಕೊಂಡು ಸಾಯ ಮಟ್ಟಿಗೆ ಆಗದು ನಮ್ಮ ಪರಿಸ್ಥಿತಿ. ಏನು ಮಾಡಿ ಸುಮ್ಮನಿರೋಣ. ಅಯ್ಯೋ ಮಕ್ಕಳು ಒಳ್ಳೆಯವರು ಸುಮ್ಕಿರು. ಗಂಡಂದು ಹೆಂಗಾರ ಅಲ್ಲಿ ಅತ್ತೆದು ಲೆಕ್ಕಕ್ಕೆ ಬರೋಕಿಲ್ಲ, ಗಂಡಂದು ಲೆಕ್ಕಕ್ಕೆ ಬರೋಕಿಲ್ಲ. ಸುಮ್ಮನಿರು, ಯಾಕೆ ತಲೆಗೆಡ್ಸ್ಕೊಂಡಿಯೇ. ಹೈಕ್ಳು ಒಳ್ಳೆಯವು ಸುಮ್ಕಿರು, ಚೆನ್ನಾಗಿ ನೋಡ್ಕೊತವೆ. ಏನಾರು ನೋಡ್ಕೊಳ್ಳಿಕ್ಕ ಜನಕ, ಏನಾರು ಅವ್ರು ನೋಡ್ಕೊಳ್ಳಿ. ಕಟ್ಕೊಂಡಿರೋ ಬಡ್ಡಿ ಐದ ಯಾವ್ದು ಕಾರ್ಯ ಇಲ್ವಲ್ಲ. ಏನೋ ಸುಮಾರಾಗಿ ಹೋಟ್ಲು ಪಟ್ಲು ಮಾಡ್ಕೊಂಡಿದ. ಯಾವ್ಯಾವುದೋ ಏನೇನೋ ಆಗಿ ಈಗ ಎಲ್ಲನೂ ಬಿಟ್ಟು ಅವಂತ ಕೈ ಚಾಚ್ಕೊಂಡು ನಿಂತವನೆ. 500 ಕೊಡು, 1000 ಕೊಡು, ಬಾಡ್ತಕತ್ತೀನಿ ಕೊಡು ಅನ್ಕೊಂಡು. ಏನು ಮಾಡಿಯ ಸುಮ್ಮನಿರೋಣ. ಆಯ್ತು, ಸಮಾಧಾನ ಮಾಡ್ಕೊ. ಇನ್ನೇನು ಮಾಡಿಯ. ಇನ್ನೇನ್ರಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ ನನ್ನ ಮಗಳನ್ನ ತಗೊಂಡೋಗಿ ಆ ಬಡ್ಡೆಯಿಂದ ಸುಬ್ಬನ ಮದುವೆ ಮಾಡಿಬಿಟ್ಟು ನನ್ನ ಮಗಳನ್ನ ನೆಮ್ಮದಿಲ್ದಂಗೆ ಮಾಡಿಬಿಟ್ಟೆ ನಾನು. ಹಿಂಗೆ ಯಾರು ಮಾಡೋಕೆ ಹೋಗ್ಬೇಡಿ. ಅಷ್ಟದೇ ಇಷ್ಟದೇ ಅಂತ ಹೇಳ್ತಾರೆ, ಉಬ್ಬಿಸ್ತಾರೆ. ನೀವು ಅಚ್ಚುಕಟ್ಟಾಗಿ ಹೋಗಿ ವಿಚಾರಿಸಿ ಎಣ್ಣೆ ಕೊಡಾಗ ಭಾಳ ವಿಚಾರಿಸಿ ಮಾಡಬೇಕು. ಇಲ್ದರೆ ಭಾಳ ಕಷ್ಟ. ಒಳ್ಳೆ ಅಂದರು 30 ಎಕರೆ ಜಮೀನದೇ ಅಂದರು. ನನ್ನ ಮಗಳನ್ನ ತಗೊಂಡೋಗಿ ಕಟ್ಬಿಟ್ಟೆ. ಚಂದುಳ್ಳಿ ಅಂತ ಚೆಲುವೆ ನನ್ನ ಮಗಳನ್ನ ತಗೊಂಡೋಗಿ ಮಾಡಿಬಿಟ್ಟು ಇವತ್ತು ಕಣ್ಣು ಬಾಯಿ ಬಿಡಂಗಾಗದೆ. ಎಲ್ಲರೂ ಭಾಳ ಹುಷಾರಾಗಿರಿ, ಎಣ್ಣೆ ಎತ್ತಿರೋರು. ಸರಿ ಕಣ್ರಪ್ಪ, ಬರೋಣ. ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋಣ ಮತ್ತೆ. ನಮಸ್ಕಾರ.